ನಮಸ್ಕಾರ ಫ್ರೆಂಡ್ಸ್, ಖುಷೀಸ್ ಹೆಲ್ದಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನೋ ತರ ವಾಟರ್ ಮೆಲನ್ ತಿರುಳಲ್ಲೂ ಕೂಡ ನಾವು ಒಂದು ಒಳ್ಳೆ ಡಿಶ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ವಾಟರ್ ಮೆಲನ್ ಸೀಸನ್ ಇದೆ ಇವಾಗ ಸಮ್ಮರ್ ಅಲ್ಲಿ. ಹೇಗಿದ್ರು ಎಲ್ಲರೂ ವಾಟರ್ ಮೆಲನ್ ಇಷ್ಟಪಟ್ಟು ತಿಂತಾ ಇರ್ತೀರಾ, ಜ್ಯೂಸ್ ಕುಡಿತಾ ಇರ್ತೀರಾ. ಹಾಗೆ ಇದನ್ನ ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ. ಸೊ ಈ ವಾಟರ್ ಮೆಲನ್ ಸಿಪ್ಪೆಯಲ್ಲೂ ಕೂಡ ನಾವು ಇವತ್ತು ಒಂದು ಒಳ್ಳೆ ಸ್ವೀಟ್ ಅನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ತಿರುಳಲ್ಲಿ ನಾವು ವಾಟರ್ ಮೆಲನ್ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಸಿಪ್ಪೆ ಏನಿದೆ ಇದನ್ನ ಪೀಲ್ ಆಫ್ ಮಾಡ್ಕೋಬೇಕು. ಸೊ ಈ ರೀತಿ ಸಿಪ್ಪೆಯನ್ನ ತೆಕ್ಕೋಬೇಕು. ಎಲ್ಲದನ್ನು ಇದೇ ರೀತಿ ಮಾಡ್ಕೋಬೇಕು. ಸೊ ಈ ರೀತಿ ಸಿಪ್ಪೆ ತೆಕ್ಕೊಂಡು ಇದನ್ನ ಹೀಗೆ ನೀಟಾಗಿ ತುರ್ಕೋಬೇಕು. ನಾನು ಒಂದನ್ನ ತೋರಿಸ್ತಾ ಇದ್ದೀನಿ, ಅದೇ ರೀತಿ ಉಳಿದಿದ್ದನ್ನು ಕೂಡ ಮಾಡ್ಕೊಂತೀನಿ. ನೋಡಿ, ಈ ರೀತಿ ತುರಿದು ಇಟ್ಕೋಬೇಕು. ಸೊ ಉಳಿದಿದ್ದನ್ನು ಅದೇ ರೀತಿ ಮಾಡ್ಕೊಂತೀನಿ. ಓಕೆ, ನೋಡಿ ವೀಕ್ಷಕರೇ, ನಾನು ಎಲ್ಲ ವಾಟರ್ ಮೆಲನ್ ತಿರುಳನ್ನ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಎಕ್ಸಸ್ ಆಫ್ ವಾಟರ್ ಬರುತ್ತೆ. ನಿಮಗೆ ಬೇಕಂದ್ರೆ ಉಪಯೋಗಿಸ್ಕೊಳ್ಳಿ, ಬೇಡ ಅಂದ್ರೆ ನೀವು ಅದನ್ನ ಚೆಲ್ಬಿಡ್ಬೋದು. ಸೊ ನಾನಿಲ್ಲಿ ಸ್ವಲ್ಪ ವಾಟರ್ ಅಂಶ ಇರೋ ತರ ಇಟ್ಕೊಂಡಿದ್ದೀನಿ. ತುಂಬಾ ಅತಿ ಜಾಸ್ತಿ ನೀರಾದ್ರೆ ತುಂಬಾ ಬೇಯೋದಕ್ಕೂ ಟೈಮ್ ತಗೊಳುತ್ತೆ, ಬೇಗ ಬೆಂದೋಗ್ಬಿಡುತ್ತೆ. ಹಾಗಾಗಿ ನಾನು ಎಕ್ಸಸ್ ವಾಟರ್ ಏನ್ ಬಂದಿದೆ ಅದನ್ನ ಆಚೆ ಹಾಕೊಂಡಿದ್ದೀನಿ. ಓಕೆ, ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಈಗ ಸ್ಟವ್ ಹಚ್ಚಿ ಒಂದು ಕಡಾಯನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ಸೊ ಈ ಹಲ್ವಾಗಳಿಗೆಲ್ಲ ಈ ತುಪ್ಪ ಒಳ್ಳೆ ಘಮ ಕೊಡುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಓಕೆ, ತುಪ್ಪ ಚೆನ್ನಾಗಿ ಕಾದಿದೆ. ಈಗ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಅನ್ನ ಹಾಕೊತಾ ಇದ್ದೀನಿ. ಗೋಡಂಬಿ, ಬಾದಾಮಿ, ದ್ರಾಕ್ಷಿಯನ್ನ. ಸೊ 1 ಹಿಡಿ ಆಗುವಷ್ಟು ಡ್ರೈ ಫ್ರೂಟ್ಸ್ ಅನ್ನ ಹಾಕೊತಾ ಇದ್ದೀನಿ. ಸೊ ಇದನ್ನ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ, ಇವಾಗ ಈ ರೀತಿ ಚೆನ್ನಾಗಿ ಲೈಟ್ ಆಗಿ ರೋಸ್ಟ್ ಮಾಡ್ಕೊಂಡಿದ ನಂತರ ನಾವು ಆಲ್ರೆಡಿ ತುರಿದಿಟ್ಕೊಂಡಿರೋಂತಹ ವಾಟರ್ ಮೆಲನ್ ತಿರುಳನ್ನ ಇದಕ್ಕೆ ಹಾಕೊಳ್ತೀನಿ. ಇವಾಗ ಸೊ ಈ ವಾಟರ್ ಮೆಲನ್ ತಿರುಳು ಹಸಿ ವಾಸನೆ ಹೋಗಿ ಅದರಲ್ಲಿರೋಂತಹ ನೀರಿನಂಶ ಎಲ್ಲ ಫುಲ್ಲು ಡ್ರೈ ಆಗಬೇಕು. ಅಲ್ಲಿವರೆಗೂ ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಸೊ ಯಾರಿಗೆಲ್ಲ ವಾಟರ್ ಮೆಲನ್ ಇಷ್ಟ ಆಗತ್ತೆ ನೋಡಿ, ಈ ರೀತಿನೂ ಒಂದು ಒಳ್ಳೆ ಸ್ವೀಟ್ ಅನ್ನು ಕೂಡ ಮಾಡ್ಕೊಂಡು ನಾವು ಅದರಲ್ಲಿ ತಿನ್ಬೋದು. ಸೊ ಖಂಡಿತವಾಗ್ಲೂ ಯಾರೆಲ್ಲ ಸ್ವೀಟ್ ಇಷ್ಟಪಡ್ತೀರಾ ಅವ್ರಿಗೂ ಅಷ್ಟೇ ಇದು ಒಂದು ಒಳ್ಳೆ ಫ್ಲೇವರ್, ವಾಟರ್ ಮೆಲನ್ ಫ್ಲೇವರ್ ಕೊಡುವಂತಹ ಸ್ವೀಟು. ಸೊ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮಗೂ ಎಲ್ಲರಿಗೂ ಇಷ್ಟ ಆಗತ್ತೆ. $4 kilos ಆಗುವಂತಹ ವಾಟರ್ ಮೆಲನ್ ಅನ್ನ ತಗೊಂಡಿದ್ದೆ. ಆ 4 kilos ಇರುವಂತಹ ವಾಟರ್ ಮೆಲನ್ ಅನ್ನ ಸಿಪ್ಪೆಯನ್ನ ತಗೊಂಡಿದ್ದೆ. ಅದು ಪೂರ್ತಿ ಸಿಪ್ಪೆಯನ್ನ ಹಾಕೊಂಡಿದೀನಿ. ಹಾಗಾಗಿ ಈ ಸಿಪ್ಪೆಗೆ ಕ್ವಾಂಟಿಟಿಗೆ ನಾನಿಲ್ಲಿ 1 ಬೌಲ್ ಆಗುವಷ್ಟು ಸಕ್ಕರೆಯನ್ನ ಹಾಕೊಂತಾ ಇದ್ದೀನಿ. ಸೊ ಸ್ವೀಟ್ನೆಸ್ ನಿಮ್ಗೆ ಯುವರ್ ಚಾಯ್ಸ್, ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕೋಬಹುದು. ಯಾಕೆಂದ್ರೆ ಕೆಲವ್ರು ಜಾಸ್ತಿ ಸ್ವೀಟ್ ಇಷ್ಟಪಡ್ತಾರೆ, ಕೆಲವ್ರು ಸ್ವಲ್ಪ ಮೈಲ್ಡ್ ಆಗಿ ಇಷ್ಟಪಡ್ತಾರೆ. ಹಾಗಾಗಿ ನಿಮ್ಗೆ ಸ್ವೀಟ್ ಹೆಚ್ಚಾಗ್ಬೇಕಂದ್ರೆ ಹೆಚ್ಚಾಗಿ ಹಾಕೋಬಹುದು. ಸೊ ಹಲ್ವಕ್ಕೆ ಹೇಗಿದ್ರು ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಅಂಟು ಬರೋ ತರ ಇದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ 1 ಬೌಲ್ ಆಗುವಷ್ಟು ಸಕ್ಕರೆಯನ್ನ ಹಾಕೊಂತಾ ಇದ್ದೀನಿ. ನಿಮ್ಗೆ ಸಕ್ಕರೆ ಇಷ್ಟ ಇಲ್ಲ ಅಂದ್ರೆ ಬೆಲ್ಲ ಕೂಡ ಹಾಕೊಂಡು ಮಾಡ್ಕೋಬಹುದು. ಬಟ್ ಯಾವಾಗ್ಲೂ ಹಲ್ವಾ ಅಂತ ಬಂದ್ರೆ ಸ್ವಲ್ಪ ಬೆಲ್ಲ ಹಾಕೋದಕ್ಕಿಂತ ಸಕ್ಕರೆ ಹಾಕಿದ್ರೆ ಆ ಸ್ವೀಟ್ನೆಸ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಶುಗರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನೀಗ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಸಕ್ಕರೆ ಎಲ್ಲ ಪಾಕ ಬಿಡುತ್ತೆ, ಬಿಟ್ಟು ಅಂಟು ಬರೋ ತನಕ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ವೀಕ್ಷಕರೇ, ಸಕ್ಕರೆ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಅಂಟು ತರ ಆಗಿದೆ ಅಂತ ತಾಳ ಬಿಡ್ತಾ ಇದೆ ಈಗ. ಸೊ ಈ ಸ್ಟೇಜ್ ಅಲ್ಲಿ ನಾನು ಇದಕ್ಕೆ 1 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಅನ್ನ ನೀರಿಗೆ ಹಾಕಿ ಕಲ್ಸ್ಕೊಂಡಿದೀನಿ. ಸೊ ಇದನ್ನ ಸೇರಿಸ್ಕೊಳ್ಳೋಣ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು. ಇದು ಹಾಕಿದ್ರೆ ಇನ್ನೂ ಚೆನ್ನಾಗಿ ಅಂಟು ತರ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕೊಳ್ಳೋದು. ಬೇಕಿದ್ದಲ್ಲಿ ಹಾಕೋಬಹುದು, ಇಲ್ಲ ಅಂದ್ರೆ ಈ ಪ್ರೊಸೀಜರ್ನ ಸ್ಕಿಪ್ ಮಾಡ್ಕೋಬಹುದು. ಸೊ ಈಗ ಫ್ಲೇವರಿಗೋಸ್ಕರ ಒಂದು 2-3 ಏಲಕ್ಕಿಯನ್ನ ಕುಟ್ಕೊಂಡು ಪುಡಿ ಮಾಡಿಟ್ಕೊಂಡಿರೋ ಅಂಥದ್ದು. ಸೊ ಈಗ ಏಲಕ್ಕಿ ಪುಡಿಯನ್ನ ಹಾಕೊಳ್ಳೋಣ.
ಸೊ ಎಲ್ಲವನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಹಲ್ವಾ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ, ನೀಟಾಗಿ ತಳ ಬಿಡ್ತಾ ಇದೆ. ಸೊ ಈ ರೀತಿ ಬಂದಾಗ ಚೆನ್ನಾಗಿ ಬೆಂದಿದೆ ಅಂತ ಆ ಹಲ್ವಾ. ಸೊ ಈಗ ಲಾಸ್ಟಿಗೆ ಮತ್ತೆ 1-2 ಸ್ಪೂನ್ ತುಪ್ಪ ಹಾಕಿ ನೀಟಾಗಿ ತಿರುಗಿಸ್ಕೊಂಡ್ಬಿಡೋಣ. ಸೊ ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ನೋಡಿದ್ರಲ್ವಾ ವೀಕ್ಷಕರೇ, ಈ ವಾಟರ್ ಮೆಲನ್ ಸಿಪ್ಪೆಯಲ್ಲೂ ಕೂಡ ನಾವು ಎಷ್ಟು ಚೆನ್ನಾಗಿ ಸ್ವೀಟ್ ಮಾಡ್ಕೊಂಡು ತಿನ್ಬೋದು ಅಂತ. ಇವಾಗ್ಲೂ ವಾಟರ್ ಮೆಲನ್ ಅನ್ನ ತಗೊಬಂದು ಮೇಲ್ಗಡೆ ಕೆಂಪು ಭಾಗ ಮಾತ್ರ ತಿಂದು ಸಿಪ್ಪೆಯನ್ನ ಬಿಸಾಕ್ಬಿಡ್ತೀವಿ. ಆದ್ರೆ ಈ ಸಿಪ್ಪೆಯಲ್ಲೂ ಕೂಡ ನಾವು ಎಷ್ಟೊಂದು ಡಿಶಸ್ ಅನ್ನ ಮಾಡ್ಬೋದು. ಅದರಲ್ಲಿ ಈ ವಾಟರ್ ಮೆಲನ್ ಹಲ್ವಾ ಕೂಡ ಒಂದು. ಸೊ ಈ ಸಿಪ್ಪೆಯಲ್ಲಿ ಇಷ್ಟು ಚೆನ್ನಾಗಿ ಹಲ್ವಾ ರೆಡಿ ಆಗಿದೆ ನೋಡಿ. ನಂಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿ ಸ್ವೀಟ್ ರೆಡಿ ಆಗಿದೆ. ಸೊ ಇದೇನು ಆಗ್ತಾ ಬರ್ತಾ ಇದೆ. ಸೊ ಈಗ ಕಂಪ್ಲೀಟ್ ಆಗಿ ಕುಕ್ ಆಗಿದೆ. ಇದನ್ನ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಸ್ಟವ್ ಆಫ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ಹಾಕೊಳ್ತೀನಿ. ಇದೇ ರೀತಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.